ಮಿತ್ರರೇ ನಮಸ್ಕಾರ. ಮಿತ್ರರೇ, ನವೆಂಬರ್ 25ರಿಂದ ಡಿಸೆಂಬರ್ 20ರವರೆಗೆ ಚಳಿಗಾಲದ ಅಧಿವೇಶನವನ್ನು ಕರೆಯಲಾಗಿದೆ. ಲೋಕಸಭೆಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆದರೆ ಈ ಬಾರಿ ಅದು ಚಳಿಗಾಲದ ಅಧಿವೇಶನದ ಥರ ಇರೋದಿಲ್ಲ. ತುಂಬ ಹಾಟ್ ಆಗಿರುತ್ತೆ, ಅಂದರೆ ಬಹಳ ಬಿಸಿಯಾಗಿರುತ್ತೆ. ಯಾಕೆ ಕೇಳಿದ್ರೆ, ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ವಕಫ್ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ, ಈ ಬಾರಿಯ ಅಧಿವೇಶನದಲ್ಲಿ ಶತಾಯಗತಾಯ ನಾವು ಆ ಬಿಲ್ಲನ್ನು ಪಾಸ್ ಮಾಡ್ತೀವಿ ಹೀಗಂತ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಜೆಪಿಸಿಯಲ್ಲಿ ಆ ಬಿಲ್ ಅಂತಿಮವಾಗಿ ರೆಡಿ ಆಗ್ತಾ ಇದೆ. ಈ ಹಿಂದಿನ ಅಧಿವೇಶನದಲ್ಲಿ ವಕಫ್ ಕಾನೂನನ್ನು ಮಂಡಿಸಲಾಗಿತ್ತು. ಆದರೆ ಅದಕ್ಕೆ ಒಮ್ಮತ ವ್ಯಕ್ತವಾಗದ ಕಾರಣದಿಂದಾಗಿ ಜೆಪಿಸಿಯನ್ನು ರಚನೆ ಮಾಡಲಾಗಿತ್ತು. ಆ ಜೆಪಿಸಿಯಲ್ಲಿ ಅನೇಕ ಚರ್ಚೆಗಳು ನಡೆದು ಅಂತಿಮವಾಗಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ ಜೆಪಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದರೆ ಅದನ್ನು ತಡಿಬೇಕು ಅಂತ ಹೇಳಿ ವಿಪಕ್ಷಗಳು ದೊಡ್ಡ ಕುತಂತ್ರವನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ವಿಪಕ್ಷಗಳು ಕುತಂತ್ರ ಮಾಡ್ತಾ ಇದ್ದಾವೆ, ಇನ್ನೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು, ದೇಶಾದ್ಯಂತ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಮುಸ್ಲಿಂ ಮುಖಂಡರು, ಮುಲ್ಲಾಗಳು, ಮೌಲ್ವಿಗಳು ಇವರೆಲ್ಲರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಮುಂದಿನ ಕೆಲ ದಿನಗಳಲ್ಲಿ ಈ ಬಗ್ಗೆ ಬಹಳಷ್ಟು ದೊಡ್ಡ ಡೆವಲಪ್ಮೆಂಟ್ಗಳಾಗ್ತವೆ. ಹಾಗಾದ್ರೆ ಮಿತ್ರರೇ, ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಕಫ್ ಬಿಲ್ ಪಾಸ್ ಆಗುತ್ತಾ? ಜೆಪಿಸಿ ತನ್ನ ಅಂತಿಮ ರಿಪೋರ್ಟ್ನಲ್ಲಿ ಏನೇನನ್ನ ಹೇಳ್ತಾ ಇದೆ? ಕೇಂದ್ರ ಸರ್ಕಾರ ಮಂಡಿಸಿದಂತಹ ಕಾನೂನಿನಲ್ಲಿ ಏನೇನು ತಿದ್ದುಪಡಿಗಳಾಗುವಂಥ ಸಾಧ್ಯತೆಗಳಿದೆ? ಏನೇನು ರೆಕಮೆಂಡೇಶನ್ಸ್ ಬಂದಿದೆ? ಏನಾಗ್ತಾ ಇದೆ ಈ ಇಡೀ ವಕಫ್ನ ಕಾನೂನು? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕಳೆದ ಲೋಕಸಭಾ ಅಧಿವೇಶನದಲ್ಲಿ ವಕಫ್ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಆ ಮಸೂದೆಯನ್ನು ಮಂಡನೆ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ವಿಪಕ್ಷಗಳು ಸಿಕ್ಕಾಪಟ್ಟೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಕಾಂಗ್ರೆಸ್ ಸೇರಿದಂತೆ INDIA ಕೂಟ ಬಹಳ ಅಪೋಸ್ ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಈ ತಿದ್ದುಪಡಿ ಮಸೂದೆ ಪಾಸ್ ಆಗಬಾರದು ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು. ಆದರೆ ಅಂತಿಮವಾಗಿ ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇದು ಚರ್ಚೆ ಆಗಲಿ, ಈಗ ನಾವು ಮಂಡಿಸಿದಂತಹ ಮಸೂದೆಯಲ್ಲಿ ಏನಾದರೂ ತಿದ್ದುಪಡಿಗಳಾಗಬೇಕು ಅಂತಂದ್ರೆ ಅದಕ್ಕೆ ಸಲಹೆಗಳನ್ನು ಕೊಡಿ ಅಂತ ಹೇಳಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಸ್ಥಾಪಿಸಲಾಗುತ್ತೆ. ಈ ದೇಶದಲ್ಲಿ ಬಹಳ ಕಡಿಮೆ ಬಾರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಸ್ಥಾಪಿಸಿದ್ದು. ಈ ಹಿಂದೆ ಹಗರಣಗಳಾದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನೆಲ್ಲ ರಚಿಸಿತ್ತು. ಆದರೆ ಒಂದು ಬಿಲ್ಗೋಸ್ಕರವಾಗಿ ಈ ರೀತಿಯಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಇತ್ತೀಚೆಗೆ ರೂಪುಗೊಳಿಸಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಆ ರೀತಿಯಾಗಿ ನಿರ್ಧಾರ ಮಾಡುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಒಂದು ವೇಳೆ ಈ ಕಾನೂನನ್ನು ತರಾತುರಿಯಲ್ಲಿ ಜಾರಿಗೆ ತಂದಿದ್ದೆ ಆದರೆ ಇವರು 100% ಬೆಂಕಿ ಹಚ್ಚುತ್ತಾರೆ. CAA ಜಾರಿಗೆ ತಂದಾಗ ಏನು ಮಾಡಿದ್ರು ಅದೇ ರೀತಿಯಾಗಿ ಮಾಡಬಹುದು. ಈ ಒಂದು ಆತಂಕ ಕೇಂದ್ರ ಸರ್ಕಾರಕ್ಕಿತ್ತು. ಹೀಗಾಗಿ ಜೆಪಿಸಿಯನ್ನು ರಚನೆ ಮಾಡಲಾಗುತ್ತೆ. ಜಗದಾಂಬಿಕಾ ಪಾಲ್, ಹಿರಿಯ ಬಿಜೆಪಿಯ ಸಂಸದ, ಅವರ ನೇತೃತ್ವದಲ್ಲಿ ಈ ಜೆಪಿಸಿಯನ್ನು ರಚನೆ ಮಾಡಲಾಗಿತ್ತು. ಒಟ್ಟು 31 ಜನ ಸದಸ್ಯರಿದ್ರು. ಇದರಲ್ಲಿ ಕಾಂಗ್ರೆಸ್ನ ಎಂಪಿಗಳು ಇದ್ರು, TMCA ಎಂಪಿಗಳಿದ್ರು, ಸಮಾಜವಾದಿ ಪಕ್ಷದ ಎಂಪಿಗಳು ಕೂಡ ಇದ್ರು, ಆಮ್ ಆದ್ಮಿ ಪಕ್ಷದ ಎಂಪಿಗಳು ಕೂಡ ಇದ್ರು, ಹಿಂದೂಗಳಿದ್ರು, ಮುಸ್ಲಿಮರಿದ್ರು, ಎಲ್ಲರನ್ನೂ ಒಳಗೊಂಡಂತಹ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಸ್ಥಾಪಿಸಲಾಗುತ್ತೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳೆದ 2 ತಿಂಗಳ ಅವಧಿಯಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಭೇಟಿ ಕೊಟ್ಟಿದೆ. ಅಲ್ಲಿ ಅನೇಕ ಡೆಲಿಗೇಟ್ಸ್ ಗಳನ್ನ ಭೇಟಿಯಾಗಿದೆ. ಅದರಲ್ಲಿ ಯಾರ್ಯಾರಿದ್ರು? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿದ್ರು, ಹಿರಿಯ ವಕೀಲರಿದ್ರು, ಹೈಕೋರ್ಟ್ನ ನಿವೃತ್ತ ಜಡ್ಜ್ಗಳಿದ್ರು, ಪ್ರಮುಖ ವಿವಿಯ ಕುಲಪತಿಗಳಿದ್ರು. ಹೀಗೆ ಅನೇಕ ಡೆಲಿಗೇಟ್ಸ್ ಗಳನ್ನ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಭೇಟಿಯಾಗಿದೆ. ಅಷ್ಟೇ ಅಲ್ಲ ಮಿತ್ರರೇ, ಅನೇಕ ಸಭೆಗಳನ್ನು ಕೂಡ ಮಾಡಿದೆ. ಇದುವರೆಗೆ ದೆಹಲಿಯಲ್ಲಿ 25 ಮೀಟಿಂಗ್ಗಳು ನಡೆದಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮೀಟಿಂಗ್ಗಳು 100 ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆಯಾಗಿದೆ. ಜೊತೆಗೆ ಬೇರೆ ಬೇರೆ ಡೆಲಿಗೇಟ್ಸ್ ಗಳನ್ನ ಭೇಟಿಯಾಗಿದ್ದಾರೆ. ಎಲ್ಲಾ ರೀತಿಯ ಧಾರ್ಮಿಕ ಮುಖಂಡರನ್ನು ಕೂಡ ಕರೆದು ಮಾತನಾಡಿಸಲಾಗಿದೆ. ಅವ್ರು ಏನೇನು ಅಹವಾಲು ಕೊಟ್ಟರು ಕೂಡ ಅದನ್ನು ಸ್ವೀಕರಿಸಲಾಗಿದೆ. ಮಿತ್ರರೇ, ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಕಾನೂನಿಗೆ ಇಷ್ಟೊಂದು ಮಾನ್ಯತೆಯನ್ನು ಕೊಟ್ಟಿರಲಿಲ್ಲ. ಅಷ್ಟು ಮಾನ್ಯತೆಯನ್ನ ಈ ವಕಫ್ ಕಾನೂನಿಗೆ ಕೊಡಲಾಗ್ತಾ ಇದೆ. ಆದರೆ ಜೆಪಿಸಿಗೆ ಏನೇನು ರೆಕಮೆಂಡೇಶನ್ಸ್ ಬಂದಿದೆ ನೋಡೋದಾದ್ರೆ, ಅಂದ್ರೆ ಈ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಂಡಿಸಿದೆಯಲ್ಲ, ಅದರಲ್ಲಿ ಏನೇನು ಬದಲಾವಣೆಯನ್ನ ಜನ ಬಯಸ್ತಾ ಇದ್ದಾರೆ ನೋಡೋದಾದ್ರೆ, ಸ್ಥಳೀಯ ಸಂಸದರಿಗೆ ಅವಕಾಶವನ್ನು ಕೊಡಬಾರದು. ಈಗ ವಕಫ್ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತಂದು ವಕಫ್ ಬೋರ್ಡ್ ನಲ್ಲಿ ಸ್ಥಳೀಯ ಸಂಸದರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಅಂದ್ರೆ ಆ ಬೋರ್ಡ್ಗೆ ಅವರು ಕೂಡ ಎಂಟ್ರಿ ಆಗ್ತಾರೆ. ಇದಕ್ಕೆ ಅವಕಾಶ ಇರಬಾರದು. ಜೊತೆಗೆ ಟ್ರಿಬ್ಯುನಲ್ ಹೇಗೆ ನಡೀತಾ ಇತ್ತೋ ಹಾಗೆ ನಡಿಬೇಕು. ಟ್ರಿಬ್ಯುನಲ್ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬಾರದು. ಈಗೇನಾಗುತ್ತೆ, ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಬರುತ್ತೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಬರುತ್ತೆ. ಇದಾಗಬಾರದು, ಟ್ರಿಬ್ಯುನಲ್ಗೆ ಆ ಅಧಿಕಾರ ಇರಬೇಕು. ಮೂರನೇದಾಗಿ, ಮಹಿಳೆಯರ ಎಂಟ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಈಗಿನ ಹೊಸ ಕಾನೂನಿನ ಪ್ರಕಾರ ವಕಫ್ ಬೋರ್ಡ್ನಲ್ಲಿ 2 ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಪ್ರತಿ ಬೋರ್ಡ್ನಲ್ಲೂ ಕೂಡ 2 ಮಹಿಳೆಯರು ಇರಬೇಕು ಅಂತ ಕಾನೂನನ್ನು ತರಲಾಗ್ತಾ ಇದೆ. ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. ಜೊತೆಗೆ ಮುಸ್ಲಿಮರು ಮಾತ್ರ ದಾನ ಮಾಡಬೇಕು ಅಂತ ಈ ಬಿಲ್ನಲ್ಲಿ ಸೂಚಿಸಲಾಗಿದೆ. ಯಾರು ಬೇಕಾದರೂ ದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಮುಸ್ಲಿಂ ಧರ್ಮವನ್ನು ಅನುಸರಿಸ್ತಾ ಇರ್ತಾರೋ ಅವರು ಮಾತ್ರ ದಾನ ಮಾಡೋದಕ್ಕೆ ಯೋಗ್ಯರು ಅಂತ ಈ ಬಿಲ್ನಲ್ಲಿ ಹೇಳಲಾಗಿದೆ. ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. ಜೊತೆಗೆ ವಕಫ್ ಬೋರ್ಡ್ ಯಾವುದೇ ಆಸ್ತಿಯನ್ನು ಕ್ಲೈಮ್ ಮಾಡಬಹುದು ಅನ್ನುವಂಥ ಅಧಿಕಾರಕ್ಕೆ ಕೇಂದ್ರ ಸರ್ಕಾರ ಕತ್ರಿ ಹಾಕೋದಕ್ಕೆ ಹೊರಟಿದೆ. ಅದಕ್ಕೂ ಕೂಡ ಅಪಸ್ವರ ಕೇಳಿಬಂದಿದೆ.
ಬಂದಿದೆ. ಈ ಹಿಂದಿನಂತೆ ನಮಗೆ ಮುಕ್ತವಾಗಿ ಅವಕಾಶ ಇರಬೇಕು, ನಮಗೆ ಯಾವುದಾದ್ರೂ ಆಸ್ತಿ ನಮ್ಮದು ಅಂತ ಅನ್ಸಿದ್ರೆ ಅದನ್ನು ನಾವು ಕಬಳಿಸೋದಕ್ಕೆ ನಮಗೆ ಅಧಿಕಾರ ಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಂದರೆ ಈ ಎಲ್ಲ ಡಿಮ್ಯಾಂಡನ್ನು ಪರಿಶೀಲಿಸಿ ನೋಡೋದಾದರೆ ಈ ಹಿಂದೆ ಏನು ಕಾನೂನು ಇತ್ತೋ ಅದೇ ಇರಲಿ, ನೀವೇನು ಬದಲಾವಣೆ ಮಾಡೋದು ಬೇಡ ಅಂತೇಳಿ ಅವರೆಲ್ಲರೂ ಕೂಡ ಬೇಡಿಕೆ ಸಲ್ಲಿಸಿದ್ದಾರೆ. ಆದರೆ JPCಗೆ ಬುದ್ಧಿ ಇಲ್ವಾ? ಅವರು ಅದನ್ನೆಲ್ಲ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದಾರೆ. ದೇಶದ ಎಲ್ಲ ರಾಜ್ಯಗಳಿಗೆ ಭೇಟಿ ಕೊಟ್ಟು ಏನೇನು ಸಂಗ್ರಹಿಸಬೇಕೋ ಎಲ್ಲದನ್ನು ಸಂಗ್ರಹಿಸಿದ್ದಾರೆ. ಅಂತಿಮವಾಗಿ ರಿಪೋರ್ಟ್ ರೆಡಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಮಿತ್ರರೇ, ಈ ವಕಫ್ ಬೋರ್ಡ್ನಲ್ಲಿರುವಂತಹ ವಿಪಕ್ಷದ ಸಂಸದರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಲೇ ಹಂಗಾಮ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಡುತ್ತೆ, ಆಗ ನಾವು ಸಹಕಾರವನ್ನು ಕೊಡಬಾರದು ಅಂತೇಳಿ ಈಗಾಗಲೇ ಅವರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಕಫ್ ಬೋರ್ಡ್ನಲ್ಲಿರುವಂತಹ ವಿಪಕ್ಷದ ಸಂಸದರು ನವೆಂಬರ್ 5ನೇ ತಾರೀಕು ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾಗಿದ್ರು. JPCಯ ಚೇರ್ಮನ್ ಬಗ್ಗೆ ಅನೇಕ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡಿದ್ರು. ಅವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಮ್ಮ ಅಹವಾಲನ್ನು ಸ್ವೀಕರಿಸ್ತಾ ಇಲ್ಲ, ನಮಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಜೊತೆಗೆ ತರಾತುರಿಯಲ್ಲೇ ಮೀಟಿಂಗ್ಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ನಮಗೆ ರೆಡಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಬಳಿಯಲ್ಲಿ ಸಾಕಷ್ಟು ವಿಚಾರಗಳಿದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹೀಗೆ ಅನೇಕ ವಿಧವಾಗಿ ಅವರು ಸ್ಪೀಕರ್ ಓಂ ಬಿರ್ಲಾಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಈ ಚೇರ್ಮನ್ನೇ ಬೇಡ ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು. ಇದೆಲ್ಲ ಯಾಕೆ ಕೇಳಿದ್ರೆ, ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಇವರು ಇದಕ್ಕೆ ತೀವ್ರವಾಗಿ ಅಪೋಸ್ ಮಾಡ್ತಾರೆ. ವಿಪಕ್ಷದ ಎಲ್ಲ ಸಂಸದರು ಕೂಡ ಅದಕ್ಕೆ ಈ ಸಿದ್ಧತೆಗಳನ್ನು ಮಾಡಿಕೊಂಡಿರೋದು. ಇದಕ್ಕೂ ಮುಂದುವರೆದು ನವೆಂಬರ್ 9ರಿಂದ ಬಿಹಾರ, UP, ಅಸ್ಸಾಂ, ಬಂಗಾಳ, ಒಡಿಶಾ ಈ ರಾಜ್ಯಗಳಲ್ಲಿ ಈ JPCಯ ಮೀಟಿಂಗ್ಗಳನ್ನು ಆಯೋಜನೆ ಮಾಡಲಾಗಿತ್ತು. ಅಂದ್ರೆ ಅಲ್ಲಿ ಹೋಗಿ ಅಹವಾಲನ್ನು ಸ್ವೀಕರಿಸೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಅದಕ್ಕೆ ವಿಪಕ್ಷದ ಸಂಸದರು ಬಾಯ್ಕಟ್ ಮಾಡಿದ್ದಾರೆ, ನಾವು ಬರೋದಿಲ್ಲ ಅಂತ. ಜೊತೆಗೆ ಕೆಲವು ವಿಪಕ್ಷದ ಸಂಸದರು ಹೇಳಿದ್ದಾರೆ ಇದೆಲ್ಲ ಡ್ರಾಮಾ, JPCಯೇ ಒಂದು ಡ್ರಾಮಾ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಗದಾಂಬಿಕಾ ಪಾಲ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ವಿಪಕ್ಷದ ಸಂಸದರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದೀನಿ, ಆಡಳಿತ ಪಕ್ಷದ ಸಂಸದರೇ ಹೇಳ್ತಾ ಇದ್ದಾರೆ ವಿಪಕ್ಷದ ಸಂಸದರಿಗೆ ನೀವು ಯಾಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀರಿ, ಹೀಗಂತ ಆಡಳಿತ ಪಕ್ಷದ ಸಂಸದರ ಆರೋಪವನ್ನು ಎದುರಿಸ್ತಾ ಇದ್ದೀನಿ. ಆದರೂ ಕೂಡ ಅವರು ರಾಜಕೀಯ ಪ್ರೇರಿತವಾಗಿ ಇಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಜಗದಾಂಬಿಕಾ ಪಾಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ ಮಿತ್ರರೇ, ಒಂದು ರೀತಿಯಾಗಿ JPCಯ ಒಳಗಿರುವಂತಹ ಸಂಸದರು ಈ ರೀತಿಯಾಗಿ ಹಂಗಾಮ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಸಜ್ಜಾಗಿದ್ದಾವೆ, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಜಾರಿಗೊಳಿಸೋದಕ್ಕೆ ಬಿಡಬಾರದು, ಜಾರಿಯಾದರೂ ಕೂಡ ದೇಶದಲ್ಲಿ ಪ್ರತಿಭಟನೆಯನ್ನು ಆರಂಭಿಸಬೇಕು ಅಂತ. ಕೇವಲ ಸಂಸದರು ಮಾತ್ರ ಅಲ್ಲ ಅಥವಾ ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲ, ಮುಸ್ಲಿಂ ಸಂಘಟನೆಗಳು ಕೂಡ ತೀರಾ ಆಕ್ಟಿವ್ ಆಗಿದ್ದಾವೆ. ಈಗಾಗಲೇ ವಕಫ್ ಕಾನೂನನ್ನು ವಿರೋಧಿಸಬೇಕು ಅಂತ ಹೇಳಿ ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ರೀತಿಯಾಗಿ ಕೇಳಿದ್ರೆ, ಈ ಹಿಂದೆ CAA ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗಿತ್ತೋ ಅದಕ್ಕೂ ಮೀರಿದಂತಹ ಪ್ರತಿಭಟನೆ ಆಗಬೇಕು ಅಂತ. ನವೆಂಬರ್ 24ನೇ ತಾರೀಕು ದೆಹಲಿ ಚಲೋವನ್ನು ಕರೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕೆಲ ಸಂಘಟನೆಗಳು ನಿರ್ಧಾರ ಮಾಡಿದ್ದಾವೆ. ಎಷ್ಟರ ಮಟ್ಟಿಗೆ ಮುಸ್ಲಿಂ ಸಮುದಾಯವನ್ನು ಕೆರಳಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಮಾಜಿ ರಾಜ್ಯಸಭಾ ಸದಸ್ಯನಾಗಿರುವಂತಹ ಮೊಹಮ್ಮದ್ ಅದಾಬ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಭಾರತದಲ್ಲಿರುವಂತಹ ಮುಸ್ಲಿಮರ ಬಗ್ಗೆ ಎಲ್ಲರೂ ಕೂಡ ಗ್ರೇಟ್ಫುಲ್ ಆಗಿರಬೇಕು. ಯಾಕೆ ಕೇಳಿದ್ರೆ, ಅವತ್ತು ನಾವು ಜಿನ್ನಾ ಮಾತು ಕೇಳಿ ಏನಾದರೂ ಪಾಕಿಸ್ತಾನಕ್ಕೆ ಹೋಗಿದ್ದೆ ಆದ್ರೆ ಪಾಕಿಸ್ತಾನ ಲಾಹೋರ್ವರೆಗೆ ಮಾತ್ರ ಇರ್ತಾ ಇರಲಿಲ್ಲ, ಲಕ್ನೋವರೆಗೂ ಕೂಡ ಬರ್ತಾ ಇತ್ತು, ಅಷ್ಟು ಪಾಕಿಸ್ತಾನ ವಿಸ್ತಾರ ಆಗ್ತಾ ಇತ್ತು. ಹೀಗಾಗಿ ಈ ದೇಶದಲ್ಲಿರುವಂತಹ ಹಿಂದೂಗಳು ಮುಸ್ಲಿಮರ ಪರವಾಗಿ ಗೌರವವನ್ನು ಹೊಂದಿರಬೇಕು. ನಾವು ಈ ದೇಶದಲ್ಲಿ ಇದ್ದಿದ್ದರಿಂದಾಗೆ ಭಾರತ ಹೀಗೆ ಉಳಿದಿದೆ ಅಂತ ಒಬ್ಬ ಮಾಜಿ ರಾಜ್ಯಸಭಾ ಸದಸ್ಯ ಮೊಹಮ್ಮದ್ ಅಬಾದ್ ಹೇಳಿಕೆ ಕೊಡ್ತಾನೆ. ಅಂದ್ರೆ ಯಾವ ಮಟ್ಟಿಗೆ ಇವರು ಮುಸ್ಲಿಮರನ್ನ ಕೆರಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ. ಜೊತೆಗೆ ಮುಸ್ಲಿಂ ಉಲೇಮಾಗಳಿರಬಹುದು, ಕೆಲವೊಂದಷ್ಟು ಕ್ಲರಿಕ್ಗಳಿರಬಹುದು, ಕೆಲವೊಂದಷ್ಟು ಮುಲ್ಲಾ ಮೌಲ್ವಿಗಳಿರಬಹುದು, ಇವರೆಲ್ಲರೂ ಕೂಡ ಯುವಕರನ್ನ ಹೆಚ್ಚೆಚ್ಚು ಪ್ರಚೋದನೆಗೊಳಪಡಿಸ್ತಾ ಇದ್ದಾರೆ. ಈ ಕಾನೂನು ಜಾರಿ ಆಗೋದಕ್ಕೆ ಬಿಡಬಾರದು, ಇದನ್ನ ತಡಿಬೇಕು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕು ಅಂತ ಅವರು ಕೂಡ ಮುಸ್ಲಿಂ ಸಮುದಾಯದಲ್ಲಿ ಬೆಂಕಿ ಹೆಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ತರಾತುರಿಯಲ್ಲಿ ಇದೆಲ್ಲ ಆಗ್ತಾ ಇದೆ ಕೇಳಿದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ಈ ವಕಫ್ ಕಾನೂನು ಜಾರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿಬಿಟ್ಟಿದೆ. ಇದೆಲ್ಲದಕ್ಕೆ ಪ್ರತಿಯಾಗಿ ಅಮಿತ್ ಶಾ ಒಂದು ಘೋಷಣೆ ಮಾಡಿದ್ದಾರೆ. ಇಡೀ ಮಹಾರಾಷ್ಟ್ರ ಚುನಾವಣೆ ನಡೀತಿದೆಯಲ್ಲ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಅಮಿತ್ ಶಾ ಪ್ರಚಾರ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ವಕಫ್ನ ಕಾನೂನನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮ ಬಳಿಯಲ್ಲಿ ಎಷ್ಟು ದಮ್ ಇದೆಯೋ ಅಷ್ಟು ವಿರೋಧ ಮಾಡಿ, ಆದರೆ ನಾವು ಚಳಿಗಾಲದ ಅಧಿವೇಶನದಲ್ಲಿ ವಕಫ್ ಕಾನೂನನ್ನು ಜಾರಿ ಮಾಡಿಯೇ ಮಾಡ್ತೀವಿ, ನಾವು ಅದಕ್ಕೆ ಶತಸಿದ್ಧರಾಗಿದ್ದೀವಿ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಮಿತ್ರರೇ, ನವೆಂಬರ್ 25ನೇ ತಾರೀಕು ಸೆಷನ್ ಆರಂಭ ಆಗುತ್ತೆ. ನವೆಂಬರ್ 29ರ ಒಳಗಾಗಿ JPC ತನ್ನ ಅಂತಿಮ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುತ್ತೆ. ಇನ್ನೊಂದು ಅಥವಾ 2 ಮೀಟಿಂಗ್ ಅನ್ನ JPC ಸೇರುತ್ತೆ. ಅದರಲ್ಲಿ ಅಂತಿಮ ರಿಪೋರ್ಟ್ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಆ ಅಂತಿಮ ರಿಪೋರ್ಟ್ಗೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ವಿಪಕ್ಷದ ಸಂಸದರು ಹಾಜರಿರ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಡೌಟ್ ಇದೆ. ಅವರಿಗಾಗಲೇ ಬಾಯ್ಕಾಟ್ ಮಾಡೋದಕ್ಕೆ ಒಂದು ಹಂತದಲ್ಲಿ ತೀರ್ಮಾನ ಮಾಡಾಗಿದೆ. ಅಂದ್ರೆ ಹಂಗಾಮ ಮಾಡಬೇಕು ಅಂತ ಅವರು ಕೂಡ ಸಿದ್ಧರಾಗಿದ್ದಾರೆ. ಅದೇನೇ ಆದರೂ ಕೂಡ JPCಗೆ ಡೆಡ್ ಲೈನ್ ಕೊಟ್ಟಿರೋದೇನು, ಚಳಿಗಾಲದ ಅಧಿವೇಶನ ಆರಂಭವಾದ ಮೊದಲ ವಾರದ ಕೊನೆಯ ದಿನದ ಒಳಗಾಗಿ ನೀವು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕು ಅಂತ. ಅದಕ್ಕೆ ಜಗದಾಂಬಿಕಾ ಪಾಲ್ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ರಿಪೋರ್ಟ್ ನವೆಂಬರ್ 29ರ ಒಳಗಾಗಿ ಸಲ್ಲಿಕೆ ಆಗುತ್ತೆ. ಅದು ಸಲ್ಲಿಕೆ ಆದಂತಹ ಕೆಲವೇ ದಿನಗಳಲ್ಲಿ
ದಿನಗಳಲ್ಲಿ ಅದರ ಮಂಡನೆ ಆಗತ್ತೆ. ಅಂದ್ರೆ ಅಂತಿಮವಾಗಿ ಕಾನೂನು ಹೊರಬರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಮಾಡದಂತೆ ಕಂಡು ಬರ್ತಾ ಇದೆ. ಇದರ ನಡುವೆ ಒಂದು ಕಡೆ ಮುಸ್ಲಿಂ ಮುಖಂಡರು, ಮುಸ್ಲಿಂ ಮೌಲ್ವಿಗಳು, ಮೌಲಾನಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದಲ್ಲಿ ದೊಡ್ಡ ಪ್ರತಿಭಟನೆಗೆ ಕರೆ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಪಕ್ಷದ ರಾಜಕೀಯ ಮುಖಂಡರು, ಮುಸ್ಲಿಂ ರಾಜಕೀಯ ಮುಖಂಡರು ಅವರು ಕೂಡ ಬೆಂಕಿ ಹಚ್ಚೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ವಕಫ್ನ ಕಾನೂನಿಗೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ, ಅದು ಕೂಡ ಮುಸ್ಲಿಂ ಕಮ್ಯುನಿಟಿಯಿಂದ. ಕೋಕಬ್ ಮುಜ್ತಾಬಾ ಅನ್ನುವಂತಹ ಉಲೇಮಾ ಫೆಡರೇಷನ್ ಅಧ್ಯಕ್ಷ ಈ ಕಾನೂನು ಆದಷ್ಟು ಶೀಘ್ರವಾಗಿ ಜಾರಿಗೊಳ್ಳಬೇಕು, ಇವರ ಆಟಾಟೋಪಕ್ಕೆ ಕೊನೆ ಬೀಳಬೇಕು, ಎಲ್ಲ ಮುಸ್ಲಿಮರ ಏಳಿಗೆಗೆ ಈ ಕಾನೂನು ಅವಶ್ಯಕತೆ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಫ್ತಿ ಕಾಸ್ಮಿ ಅನ್ನುವಂತಹ ಸ್ಕಾಲರ್ ಒಬ್ರು ಕೂಡ ಇದನ್ನ ಬೆಂಬಲಿಸಿದ್ದಾರೆ. ಜೊತೆಗೆ ಇತ್ತೀಚೆಗೆ ಮುಸ್ಲಿಂ ಕ್ಲರಿಕ್ಗಳ ಒಂದು ತಂಡ ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿತ್ತು. ಅವರೇನ್ ಡಿಮ್ಯಾಂಡ್ ಮಾಡಿದ್ದಾರೆ ಕೇಳಿದ್ರೆ, ಈ ವಕಫ್ ಕಾನೂನನ್ನ ನೀವೇನು ಮಂಡಿಸಿದ್ರಿ ಅದೇ ಪ್ರಕಾರವಾಗಿ ಜಾರಿಗೆ ಬರಬೇಕು, ಇದು ಮುಸ್ಲಿಂ ಸಮುದಾಯದ ಏಳಿಗೆ ಆಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿಬಾರದು ಅಂತ ಆ ಕ್ಲರಿಕ್ಗಳು ಡಿಮ್ಯಾಂಡ್ ಮಾಡಿದ್ದಾರೆ. ಅಂದ್ರೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ವಕಫ್ನ ಬಗ್ಗೆ ಒಲವಿದ್ದವರು ಇದ್ದಾರೆ, ಇದರಿಂದ ಎಲ್ಲರ ಏಳಿಗೆ ಆಗುತ್ತೆ. ಈಗ ಒಂದಷ್ಟು ಜನರ ಕೈಲಿ ಇಡೀ ವಕಫ್ ಇದೆ, ಇದರಿಂದಾಗಿ ಕೆಲವರ ಉದ್ಧಾರ ಮಾತ್ರ ಆಗ್ತಾ ಇದೆ, ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಮುಸ್ಲಿಂ ಸಮುದಾಯದಲ್ಲೂ ಬಯಸುವಂತವರು ಇದ್ದಾರೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಮಿತ್ರರೇ, ಕೇಂದ್ರ ಸರ್ಕಾರ ಜೆಪಿಸಿಯನ್ನ ರಚನೆ ಮಾಡಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದು ಅನೇಕ ವಿಧವಾಗಿ ಹೆಲ್ಪ್ ಆಗುವಂತ ಸಾಧ್ಯತೆಗಳಿದೆ. ಮೊದಲನೇದಾಗಿ ಏನಾಗುತ್ತೆ ಕೇಳಿದ್ರೆ, ಈ ವಕಫ್ ಕಾನೂನು ಮಂಡನೆ ಆದ ಬಳಿಕ ಇಡೀ ದೇಶದಲ್ಲಿ ವಕಫ್ ಬಗ್ಗೆ ಜಾಗೃತಿ ಮೂಡಿತು. ನಿಮಗೆ ಗೊತ್ತಿತ್ತ ವಕಫ್ ಅನ್ನುವಂತಹ ಒಂದು ಕಾನೂನು ಇದೆ, ಅವರಿಗೆ ಸರ್ವಾಧಿಕಾರ ಇದೆ, ಅವರು ಯಾವುದೇ ಭೂಮಿಯನ್ನು ಬೇಕಾದ್ರೆ ಕಬಳಿಸಬಹುದು. ಈ ರೀತಿಯಾಗಿ ಜನರಿಗೆ ಗೊತ್ತಿತ್ತ? ಯಾರ್ಯಾರು ಅದರಿಂದ ಕಷ್ಟವನ್ನ ಅನುಭವಿಸಿದ್ರೋ ಅವರಿಗೆ ಮಾತ್ರ ಗೊತ್ತಿತ್ತು, ಎಲ್ಲರಿಗೂ ಇದರ ಬಗ್ಗೆ ಅರಿವಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ಮಂಡಿಸಿದ ಬಳಿಕ ಈ ದೇಶದ ಬಹುತೇಕ ಜನರಿಗೆ ಈ ಕಾನೂನಿನ ಬಗ್ಗೆ ಅರಿವು ಬಂತು. ಈ ರೀತಿಯಾದಂತಹ ಆಟಾಟೋಪಕ್ಕೆ ಬ್ರೇಕ್ ಬೀಳಬೇಕು ಅಂತ ಅನಿಸೋದಕ್ಕೆ ಶುರುವಾಯಿತು. ಅದರಲ್ಲೂ ಮುಖ್ಯವಾಗಿ ಕೆಲ ರಾಜ್ಯದಲ್ಲಿ ವಕಫ್ ವಿವಾದಗಳು ತಾರಕಕ್ಕೆ ಏರ್ಬಿಟ್ವು. ಯಾಕೆ ಕೇಳಿದ್ರೆ, ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಿದೆ ಆದರೆ 1 ಎಕರೆ ಭೂಮಿಯನ್ನು ಕೂಡ ಮತ್ತೆ ಕಬಳಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಎಷ್ಟಾಗುತ್ತೋ ಅಷ್ಟು ಭೂಮಿಯನ್ನು ಕಬಳಿಸಬೇಕು ಅಂತ ಹೇಳಿ ಕೆಲ ರಾಜ್ಯಗಳಲ್ಲಿ ಸರ್ಕಾರವೇ ಬೆಂಬಲ ಕೊಟ್ಬಿಟ್ವು. ಉದಾಹರಣೆಗೆ ಕರ್ನಾಟಕವೇ ಇದೆ, ನಾನೇನು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾ? ಜಮೀರ್ ಅಹಮದ್ ಯಾವ ರೀತಿಯಾಗಿ ವಕಫ್ ವಿವಾದವನ್ನ ತಾರಕಕ್ಕೇರುವಂತೆ ಮಾಡಿದ್ರು, ಎಷ್ಟು ಭೂಮಿಯನ್ನು ಕಬ್ಜಾ ಮಾಡೋದಕ್ಕೆ ಯತ್ನ ಮಾಡಿದ್ರು, ಇದೆಲ್ಲ ನಿಮಗೆ ಗೊತ್ತು. ಈ ರೀತಿಯ ವಿವಾದಗಳು ಸೃಷ್ಟಿ ಆದ ಕಾರಣದಿಂದಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬನಿಗೂ ಕೂಡ ವಕಫ್ನ ಬಗ್ಗೆ ಗೊತ್ತಾಯಿತು. ಎಷ್ಟೋ ಜನ ರೈತರು ನಮ್ಮ ಭೂಮಿಯಲ್ಲಿ ವಕಫ್ ಭೂಮಿ ಆಗಿದೆಯೇನೋ ಅನ್ನುವಂಥ ಟೆನ್ಷನ್ಗೆ ಒಳಗಾದ್ರು. ಹೀಗಾಗಿ ಕೇಂದ್ರ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ಹಿಂದೆ ಸಿಎಎ ಕಾನೂನನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಜನರಿಗೆ ಅದರ ಬಗ್ಗೆ ಅರಿವಿರಲಿಲ್ಲ. ಅದು ಯಾಕೋಸ್ಕರವಾಗಿ ತಂದ್ರು, ಅದರ ಉದ್ದೇಶ ಏನು, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಟೈಮ್ ಬೇಕಾಯಿತು. ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಬಹಳ ಟೈಮ್ ಬೇಕಾಯಿತು. ಆದರೆ ವಕಫ್ ಕಾನೂನು ಹಾಗಾಗೋದಿಲ್ಲ. ಈಗಾಗಲೇ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಿದೆ, ಇದರ ಬಗ್ಗೆ ಅರಿವು ಮೂಡಿದೆ, ಇದರ ಅವಶ್ಯಕತೆ ಎಷ್ಟಿದೆ ಅಂತ ತಿಳುವಳಿಕೆ ಬಂದಿದೆ. ಹೀಗಾಗಿ ಒಂದು ವರ್ಗ ಇದನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಎರಡನೇದಾಗಿ ಮಿತ್ರರೇ, ಇಷ್ಟೊಂದು ಸುದೀರ್ಘವಾಗಿ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ ನಲ್ಲಿ ಈ ಕಾನೂನನ್ನು ಜಾರಿಗೆ ತರುತ್ತಿರುವಂತಹ ಈ ಸಂದರ್ಭದಲ್ಲಿ ವಿದೇಶಿ ಒತ್ತಡಗಳು ಕೂಡ ಕಡಿಮೆ ಆಗುತ್ತೆ. ನೀವು ಏಕಾಏಕಿಯಾಗಿ ಈ ಕಾನೂನನ್ನು ತಂದಿದ್ರೆ ಇದರ ಬಗ್ಗೆ ನೆಗೆಟಿವ್ ಸಂದೇಶಗಳು ಹೋಗ್ಬಿಡ್ತಾ ಇತ್ತು. ಆಗ ವಿದೇಶಿ ಶಕ್ತಿಗಳು ಕೂಡ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ವು. ಈಗ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಇದು ನಮ್ಮ ಕಂಪ್ಲೀಟ್ ಇಂಟರ್ನಲ್ ಮ್ಯಾಟರ್ಸ್ ಆಗಿರುತ್ತೆ. ಭಾರತ ಅದನ್ನ ಪ್ರಜಾತಂತ್ರ ವ್ಯವಸ್ಥೆಯಡಿಯಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಇದಕ್ಕೆ ತಿದ್ದುಪಡಿಯನ್ನು ತರ್ತಾ ಇದೆ. ಯಾರೂ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಒಂದು ಜಾಗರೂಕತೆಯಿಂದ ಕೇಂದ್ರ ಸರ್ಕಾರ ಈ ವಕಫ್ ಕಾನೂನನ್ನ ಜಾರಿಗೆ ತರೋದು ಹೊರಟಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಡಿಸೆಂಬರ್ 20ರ ಒಳಗಾಗಿ ವಕಫ್ನ ಕಾನೂನು ಜಾರಿಗೆ ಬರುತ್ತೆ. ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ. ಕೇಂದ್ರ ಸರ್ಕಾರವು ಕೂಡ ಇದಕ್ಕೆಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾರು ಎಷ್ಟೇ ತಡೆದ್ರೂ ಕೂಡ, ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅಮಿತ್ ಶಾ ಹೇಳಿದ್ದು, ನಿಮ್ಮ ಬಳಿ ಎಷ್ಟು ದಮ್ ಇದೆಯೋ ಅಷ್ಟು ವಿರೋಧ ಮಾಡಿ, ನಾವಿದನ್ನು ಜಾರಿಗೆ ತರ್ತೀವಿ ಅಂತ. ಅಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿದೆ ಕೇಂದ್ರ ಸರ್ಕಾರ. ಯಾಕೆ ಕೇಳಿದ್ರೆ, NDAದ ಎಲ್ಲ ಮಿತ್ರ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾವೆ. ಆಂಧ್ರದ ಚಂದ್ರಬಾಬು ನಾಯ್ಡು ಇರಬಹುದು, ಬಿಹಾರದ ನಿತೀಶ್ ಕುಮಾರ್ ಇರಬಹುದು, ಜೊತೆಗೆ NDAದ ಇತರ ಮಿತ್ರ ಪಕ್ಷಗಳಿರಬಹುದು, ಎಲ್ಲರೂ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ವಕಫ್ ಕಾನೂನಿನ ತಿದ್ದುಪಡಿಯ ಪರವಾಗಿ ನಾವು ಇದೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಆನೆ ಬಲ ಕೊಟ್ಟಿದೆ. ಹೀಗಾಗಿ ಈ ವಕಫ್ ಕಾನೂನನ್ನ ತಡೆಯುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಈ ವಿಪಕ್ಷದ ಸಂಸದರಿರಬಹುದು, JPCಯಲ್ಲಿರುವಂತಹ ವಿಪಕ್ಷದ ಸಂಸದರಿರಬಹುದು, ಇವರೆಲ್ಲರೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಹಂಗಾಮ ಸೃಷ್ಟಿಸ್ತಾರೆ. ರಾಹುಲ್ ಗಾಂಧಿ ಹೇಗೆ ಭಾಷಣ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ಕೂಡ ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಯಾವ್ಯಾವ ದೇವರ ಫೋಟೋ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಮಿತ್ರರೇ, ನೀವೇನು ಹೇಳ್ತೀರಿ? ಕೇಂದ್ರ ಸರ್ಕಾರ ಈ ಬಾರಿಯ ಅಧಿವೇಶನದಲ್ಲಿ ವಕಫ್ ಕಾನೂನನ್ನು ಜಾರಿಗೊಳಿಸುತ್ತಾ? ನಿಮಗೆ ಆ ನಂಬಿಕೆ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.